ಹೇಳಿ ಸರ್. ನಮ್ಮ ಹೆಸರು ಗುರಪ್ಪ ಎಚ್ ಅಂತಂದೇಳಿ. ಓಕೆ. ಜಗಳೂರು ತಾಲೂಕು ನಿವೃತ್ತ ನೌಕರರ ವೇದಿಕೆಯ ಮುಖ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವಿ. ಈಗ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ DCRG ಕಮ್ಯುಟೇಷನ್ನು ELN ಕ್ಯಾಶ್ಮೆಂಟು ಇವು 6ನೇ ವೇತನಕ್ಕೆ ಅನುಗುಣವಾಗಿ ಆರ್ಥಿಕ ಸವಲತ್ತನ್ನು ಸರ್ಕಾರ ನೀಡಿದೆ. ಅದು ನಮಗೆ ಭಾಳ ಅನ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಅದ್ರ ವಿರುದ್ಧವಾಗಿ ಸರ್ಕಾರ ಯಾಕೆ 1/8/2024ರಿಂದ ಆದೇಶವನ್ನು ಮಾಡಿದೆ. ಅವರಿಗೆ ಮಾತ್ರ ಆರ್ಥಿಕ ಸವಲತ್ತು ನೀಡಬೇಕು ಅಂತಂದು ಹೇಳಿದರೆ, ನಾವು ಈ ಹಿಂದೆ 1/4/2023 ಅವಧಿಯಲ್ಲಿ IR ಅನ್ನು ನೀಡಿ 1/7/2022ರಿಂದಲೇ ಅನ್ವಯವಾಗಬೇಕಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ಸವಲತ್ತನ್ನು ವಿಸ್ತರಣೆ ಮಾಡಿಬಿಟ್ಟು ಉದ್ದೇಶಪೂರ್ವಕವಾಗಿ ಸರ್ಕಾರ ನಮಗೆ 1/8/2024ರಿಂದ ಅನ್ವಯ ಆಗಲಿ ಅಂತಂದೇಳಿ ಸುಮಾರು 26,743 ಜನ ಕೊಳ್ಳೆಯನ್ನಿಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಮಾರಕವಾಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ನ್ಯಾಯ ಒದಗಲಿ ಈ ಒಂದು ವೇದಿಕೆ ಈ ಒಂದು ಉದ್ದೇಶವಾಗಿ ನಾವೇನು ಮಾಡ್ತಾ ಇದ್ವಿ ಅಂತಂದು ಹೇಳಿದ್ರೆ, ದಿನಾಂಕ 3/4/2025ರಂದು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ನಾವು ಮುಷ್ಕರವನ್ನು ಆರಂಭ ಮಾಡ್ತೀವಿ. ತದನಂತರ 4/4/2025ರಂದು ನಡೀತಕ್ಕಂಥ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಮಾವೇಶದಲ್ಲಿ ನಾವೆಲ್ಲರೂ ಪಾದಯಾತ್ರೆಯೊಂದಿಗೆ ಅರಮನೆ ಮೈದಾನವನ್ನು ಮುಟ್ಟಿ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅದನ್ನು ಏನಾದರೂ ಒಂದು ವೇಳೆ ಈ ಒಂದು ಮುಷ್ಕರಕ್ಕೆ ಈ ಒಂದು ವೇದಿಕೆಗೆ ಯಾವುದೇ ರೀತಿಯ ಒಂದು ನ್ಯಾಯವನ್ನು ಒದಗಿಸದೇ ಇದ್ದರೆ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಕೈಗೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತಂದರೆ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇವತ್ತು ತಾಲೂಕು ಹಂತದಲ್ಲಿ ಈ ಒಂದು ಸಭೆಯನ್ನು ಸೇರಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಇನ್ನು ಹಿರಿಯರು ಇದ್ರ ಬಗ್ಗೆ ಮಾತನಾಡಲಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾವು ಭಾಗವಹಿಸಿಬಿಟ್ಟು ರಾಜ್ಯ ಹಂತದಲ್ಲಿ ಈ ಒಂದು ಚಳವಳಿಯನ್ನು ಈ ಮುಷ್ಕರವನ್ನು ಯಶಸ್ವಿ ಮಾಡಲು ನಾವು ಸಿದ್ಧರಾಗಿದ್ದೀವಿ ಅಂತಂದು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೌಕರರ ವೇದಿಕೆಗೆ ಜಗಳೂರು ನಿವೃತ್ತ ನೌಕರರ ವೇದಿಕೆಗೆ ಜಗಳೂರು ನಿವೃತ್ತ ನೌಕರರ ವೇದಿಕೆಗೆ ಹಲೋ ಭಾರತ್ ಮಾತಾ ಕಿ ಜೈ. ಹಲೋ ಭಾರತ್ ಮಾತಾ ಕಿ ಜೈ. ಏನೇ ಬರಲಿ ಏನೇ ಬರಲಿ ನಿವೃತ್ತ ವೇದಿಕೆಗೆ ನಿವೃತ್ತ ವೇದಿಕೆಗೆ ನಮ್ಮ ಬೇಡಿಕೆ